ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಿದ್ಯಾನಗರದ ವಿವೇಕಾನಂದ ರಸ್ತೆಯಲ್ಲಿರ್ತಕ್ಕಂಥ ನಟ ಯಶ್ ಅವರ ತಾಯಿಯ ಮನೆ ಸಮೀಪ ಇರತಕ್ಕಂಥ ಏನು ನಿವೇಶನವೊಂದರ ಮಾಲೀಕತ್ವ ವಿವಾದ ಈಗ ಮತ್ತೆ ಹೊಸ ತಿರುವನ್ನು ಪಡ್ಕೊಂಡಿದೆ. ನೀವೇನಿದ್ದೀವಿ ಇದೇ ನಿವೇಶನ ಈಗ ವಿವಾದಕ್ಕೆ ಒಳಗಾಗಿರ್ತಕ್ಕಂಥದ್ದು. ಪಕ್ಕದಲ್ಲಿ ನೋಡ್ತಕ್ಕಂಥದ್ದೇ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪ ಅವರ ನಿವಾಸ. ಹಾಸನಕ್ಕೆ ಬಂದರೆ ಅವರು ಕುಟುಂಬ ಸಮೇತರಾಗಿ ಇಲ್ಲೇ ಉಳ್ಕೊಳ್ತಾರೆ, ಅವ್ರ ತಾಯಿ ಮತ್ತು ತಂದೆ ಇಬ್ಬರೂ ಕೂಡ. ಅದರ ಪಕ್ಕವೇ ಇರತಕ್ಕಂಥ ಸುಮಾರು 5,200 ಅಡಿಗಳಷ್ಟು ವಿಸ್ತೀರ್ಣದ 5 ಗುಂಟೆ ಜಾಗ ಇದು. ಈ ಹಿಂದೆ ಸತ್ಯಮಂಗಲ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಇಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸರ್ವೆ ನಂಬರ್ 90ರ ಒಂದು ಪ್ರದೇಶ ಇದು. ಈಗ ಹಾಲಿ ಈ ಒಂದು ನಿವೇಶನದ ಮಾಲೀಕರು ಅಂತೇಳಿ ಹೇಳ್ಕೊಂಡು ಈ ಒಂದು ಕಾಂಪೌಂಡ್ನ ಹೊಡೆದಾಕಿರ್ತಕ್ಕಂಥ ದೇವರಾಜ್ ಅವರು ಕೊಡ್ತಕ್ಕಂಥ ದಾಖಲೆಗಳ ಪ್ರಕಾರ ಇದು ಉತ್ತರ ದಕ್ಷಿಣಕ್ಕೆ 45 ಅಡಿ, ಪೂರ್ವ ಪಶ್ಚಿಮಕ್ಕೆ 125 ಅಡಿಯ ಒಂದು ನಿವೇಶನ ಇದು. ಈಗ ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಖಾತೆ ನಂಬರ್ 1272ರ ಒಂದು ನಿವೇಶನ ಇದು. ಸೊ ಈ ನಿವೇಶನ ನಾವು ನೋಡ್ತಾ ಇದ್ದೀವಿ. ಇದು ದೇವರಾಜ್ ಅಂತಕ್ಕಂಥವ್ರು ಮೈಸೂರಿನಲ್ಲಿ ವಾಸ ಮಾಡ್ತಕ್ಕಂಥ ಲಕ್ಷ್ಮಮ್ಮ ಅವರಿಂದ GPAಯನ್ನು ಪಡೆದು ಈ ನಿವೇಶನ ತಮಗೆ ಸೇರಿದ್ದು, ಅಂದರೆ ತಮ್ಮ ಮೂಲ ಮಾಲೀಕರಾಗಿರ್ತಕ್ಕಂಥ ಲಕ್ಷ್ಮಮ್ಮ ಅವರಿಗೆ ಸೇರಿದ್ದು. ಆ ಜಾಗವನ್ನು ನಟ ಯಶ್ ಅವರ ತಾಯಿ ಒತ್ತುವರಿ ಮಾಡಿಕೊಂಡು ಕಾಂಪೌಂಡನ್ನು ಹಾಕಿದ್ದಾರೆ ಅಂತೇಳಿ ಜನವರಿ 4ನೇ ತಾರೀಕು ಕೋರ್ಟ್ ಆದೇಶದಂತೆ ಈ ಒಂದು ಕಾಂಪೌಂಡನ್ನು ಹೊಡಿತಾ ಇದ್ದೀವಿ ಅಂತೇಳಿ ಕಾಂಪೌಂಡನ್ನು ಹೊಡಿದ್ರು. ಅದರ ಪಳ್ಳುಳಿಕೆಗಳೆಲ್ಲವೂ ಕೂಡ ನಾವು ನೋಡ್ತಾ ಇದ್ದೀವಿ. ಸುತ್ತ ಈ ಒಂದು ನಿವೇಶನ ಸುತ್ತಮುತ್ತ ಕಾಂಪೌಂಡನ್ನು ಹಾಕಲಾಗಿತ್ತು. ಒಳಗಡೆ ಒಂದು ಶೌಚಾಲಯ, ಹಾಗೆ ಕೂರ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಜಾಗ, ಪಾರ್ಕಿಂಗ್ ವ್ಯವಸ್ಥೆ ಎಲ್ಲವನ್ನು ಕೂಡ ಮಾಡಲಾಗಿತ್ತು. ಸೊ ಆ ಒಂದು ಪ್ರದೇಶವನ್ನು ಕಂಪ್ಲೀಟಾಗಿ ತೆರವು ಮಾಡಿ ಇದು ತಮ್ಮ ಸ್ವಾಧೀನಕ್ಕೆ ಸೇರಿದ್ದು ಅಂತೇಳಿ ಅದನ್ನು ಬೋರ್ಡನ್ನು ಕೂಡ ಹಾಕಿ ಇದನ್ನು ವಶಕ್ಕೆ ತೆಗೆದುಕೊಂಡಿರ್ತಕ್ಕಂಥದ್ದು. ಆದರೆ ಈ ನಡುವೆ ಏನು ಈ ಒಂದು ನಿವೇಶನವನ್ನು 6 ವರ್ಷಗಳ ಹಿಂದೆ ತಾವು ಗಿರೀಶ್ ಅಂತಕ್ಕಂಥ ವ್ಯಕ್ತಿಯಿಂದ ಖರೀದಿಯನ್ನು ಮಾಡಿದ್ದೀವಿ ಅಂತೇಳಿ ಪುಷ್ಪ ಅವರು ಕೂಡ ವಾದವನ್ನು ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗೆ ಅವರು ಕೂಡ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಕೇಸನ್ನು ದಾಖಲು ಮಾಡಿದರು ಹಾಸನದ 4ನೇ JMFC ಕೋರ್ಟ್ನಲ್ಲಿ. ಅಂದರೆ ಈ ಒಂದು ತಮ್ಮ ವ್ಯಾಪ್ತಿಗೆ ಸೇರ್ತಕ್ಕಂಥ ಈ ಒಂದು ನಿವೇಶನಕ್ಕೆ ದೇವರಾಜ್ ಅವರು ಪ್ರವೇಶ ಮಾಡಿದಾಗೆ ಶಾಶ್ವತ ನಿರ್ಬಂಧಕಾಜ್ಞೆಯನ್ನು ಕೊಡಬೇಕು ಅಂತೇಳಿ ನಟ ಯಶ್ ಅವರ ತಾಯಿ ಪುಷ್ಪ ಅವರು ಹಾಸನದ 4ನೇ JMFC ಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕಿದರು. ಆದರೆ ಅವರ ಅರ್ಜಿಯನ್ನು ಕೋರ್ಟ್ ಪುರಸ್ಕಾರ ಮಾಡಿಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಈ ಒಂದು ಪ್ರಕರಣದಲ್ಲಿ ಪುಷ್ಪ ಅವರಿಗೆ ಹಿನ್ನಡೆ ಆಗಿದೆ ಅಂತಲೇ ಹೇಳಬಹುದು. ಯಾಕೆ ಅಂತ ಹೇಳಿದ್ರೆ ಅದೇ ಕೋರ್ಟ್ನಲ್ಲಿ ಕೇಸ್ ದಾಖಲು ಮಾಡಿದಂಥ ದೇವರಾಜ್ ಅವರು ಇದು ತಮಗೆ ಸೇರಿದ್ದು, ಇದು ಒಟ್ಟು 5,200 ಅಡಿಗಳಷ್ಟು ಸಂಪೂರ್ಣ ವಿಸ್ತೀರ್ಣದ ಈ ಒಂದು ನಿವೇಶನ ತಮಗೆ ಸೇರಿದ್ದು ಅಂತೇಳಿ ಏನು ಕೋರ್ಟಲ್ಲಿ ಕೇಸ್ ಹಾಕಿದ್ರು. ಸೊ ಅವರ ಸ್ವಾಧೀನಕ್ಕೆ ಸೇರಬೇಕು ಅಂತೇಳಿ ಕೋರ್ಟ್ ತೀರ್ಪನ್ನು ಕೂಡ ಕೊಟ್ಟಿತ್ತು. ಇದು ಪುಷ್ಪ ಅವರ ಒಂದು ಮಾಲೀಕತ್ವ ಸೈಟ್ ಅಂತೇಳಿ ಅವ್ರು ಹೇಳ್ಕೊಂಡ್ರೆ ಇದರ ಬಲಭಾಗ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ನಟರಾಜ್ HR ಸನ್ ಆಫ್ ರಾಮೇಗೌಡ ಅಂತೇಳಿ ಇನ್ನೊಬ್ಬರು ಬೋರ್ಡನ್ನು ಹಾಕೊಂಡಿದ್ದಾರೆ. ಇದು ದೇವರಾಜ್ ಅವರು ಹೇಳೋ ಪ್ರಕಾರ ಆ ನಿವೇಶನ ಕೂಡ ತಮ್ಮದು. ಈ ಕಡೆ ಯಶ್ ಅವರ ತಾಯಿ ಏನು ಕಾಂಪೌಂಡನ್ನು ಹಾಕ್ಕೊಂಡಿದ್ರು ಆ ನಿವೇಶನ ಕೂಡ ತಮ್ಮದು. ಇದು ಒಟ್ಟು 125 ಅಡಿ ಉದ್ದದ ಪೂರ್ವ ಪಶ್ಚಿಮಕ್ಕಿರ್ತಕ್ಕಂಥ ಒಂದು ಉದ್ದದ ನಿವೇಶನ ತಮಗೆ ಸೇರಿದ್ದು ಅಂತೇಳಿ ಅವರು ವಾದ ಮಾಡ್ತಾರೆ. ಆದರೆ ಈ ಬಲಭಾಗಕ್ಕೆ ನಾವು ನೋಡ್ತಾ ಇದ್ದೀವಿ ಈ ನಿವೇಶನ ತಮಗೆ ಸೇರಿದ್ದು ಅಂತೇಳಿ ನಟರಾಜ್ ಅವರು ಕೂಡ ಒಂದು ಕೇಸನ್ನು ಹಾಕಿದ್ರು. ಒಂದು ಕಡೆ ಪುಷ್ಪ ಅವರು, ಮತ್ತೊಂದು ಕಡೆ ನಟರಾಜ್ ಅವರು. 2 ಕೇಸ್ಗಳಲ್ಲೂ ಕೂಡ ದೇವರಾಜ್ ಅವರಿಗೆ ಈ ಒಂದು ಪ್ರದೇಶಕ್ಕೆ ಪ್ರವೇಶ ಮಾಡಿದಾಗ ನಿರ್ಬಂಧ ಕೊಡಬೇಕು ಅಂತೇಳಿ ಏನು ಕೇಸನ್ನು ಹಾಕಲಾಗಿತ್ತು. CPC ಆದೇಶ 39ರ ಅಡಿಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಲಾಗಿತ್ತು ಹಾಸನದ JMFC ಕೋರ್ಟ್ನಲ್ಲಿ. ಆದರೆ ಕೋರ್ಟ್ ದೇವರಾಜ್ ಅವರು ಈ ಒಂದು ಪ್ರದೇಶಕ್ಕೆ ಪ್ರವೇಶ ಮಾಡಿದಾಗ ನಿರ್ಬಂಧ ಕೊಡಲಿಕ್ಕೆ ಅರ್ಜಿದಾರರ ಅರ್ಜಿಯನ್ನು ಪುರಸ್ಕಾರ ಮಾಡಿಲ್ಲ. ಹಾಗಾಗಿಯೇ ಪುಷ್ಪ ಅವರಿಗೆ ಈ ಒಂದು ಪ್ರಕರಣದಲ್ಲಿ ಹಿನ್ನಡೆ ಆಗಿದೆ ಅಂತ ಹೇಳೋದು. ಬದಲಾಗಿ ಕೋರ್ಟ್ ಈಗ ಪ್ರತಿವಾದಿಗಳು ಈ ಒಂದು ಪುಷ್ಪ ಅವರು ಹಾಕಿರ್ತಕ್ಕಂಥ ಮತ್ತು ನಟರಾಜ್ ಅವರು ಹಾಕಿರ್ತಕ್ಕಂಥ ಈ ಒಂದು ಪ್ರಕರಣದ ಪ್ರತಿವಾದಿಗಳಾಗಿರ್ತಕ್ಕಂಥ ದೇವರಾಜ್ ಅವರಿಗೆ ನೋಟಿಸ್ ಕೊಡಲಿಕ್ಕೆ ಕೋರ್ಟ್ ಈಗ ಆದೇಶವನ್ನು ಮಾಡಿದೆ. ಮತ್ತು ಈ ಒಂದು ಪ್ರಕರಣದ ವಿಚಾರಣೆಯನ್ನು ಜನವರಿ 31ಕ್ಕೆ ಮುಂದೂಡಿದೆ. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಏನು ದೇವರಾಜ್ ಅವರು ಈ ಒಂದು ನಿವೇಶನದ ಮೂಲ ಹಕ್ಕುದಾರರು ಲಕ್ಷ್ಮಮ್ಮ ಅವರು ಮೈಸೂರಿನಲ್ಲಿ ವಾಸ ಮಾಡ್ತಾರೆ. ಅವರಿಂದ GPA ಪಡೆದಿರ್ತಕ್ಕಂಥ ತಾನು ಅಂದರೆ ದೇವರಾಜ್ ಹಾಸನ ತಾಲೂಕಿನ ದೋರ್ನಳ್ಳಿ ಅಂತಕ್ಕಂಥ ಗ್ರಾಮದವರು ಇದು ತಮಗೆ ಸೇರಿದ್ದು ಅಂತೇಳಿ ವಾದ ಮಾಡ್ತಾ ಇದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಈಗ ಪುಷ್ಪ ಅವರು ಕೂಡ ಈ ಒಂದು ನಿವೇಶನ ತಮಗೆ ಸೇರಿದ್ದು ಅಂತೇಳಿ ವಾದ ಮಾಡ್ತಾ ಇದ್ದಾರೆ. ಆ ಒಂದು ಪ್ರಕರಣದಲ್ಲಿ ವಿಚಾರಣೆಗೆ ಸಂಬಂಧಪಟ್ಟಾಗ ಈಗ ವಿಚಾರಣೆಗೆ ಹಾಜರಾಗಲಿಕ್ಕೆ ದೇವರಾಜ್ ಅವರಿಗೆ ಕೋರ್ಟ್ ಈಗ ನೋಟಿಸನ್ನು ಜಾರಿ ಮಾಡಿರ್ತಕ್ಕಂಥದ್ದು. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB TV9 ಹಾಸನ.